ಹೋಗ್ಬಿಟ್ಟೆ ಕಣ ತಮ್ಮಯ್ಯ. ಅಪ್ಪಾಜಿ ಹೊಲಕ್ಕೆ ಹೋಗಿ ಆ ಆಳುಗಳಿಗೆ ಕೆಲಸ ಕಚ್ಚಿ ಬಂದ್ಬಿಟ್ಟಿದ್ದೀನಿ. ಹೌದು, ಇವತ್ತು ಹಬ್ಬ ಅಲ್ವಾ ಅಮ್ಮ? ಪ್ರತಿ ಸಲ ಹಬ್ಬಕ್ಕೆ ಅರ್ಪಿತಾ ತಪ್ಪದೆ ಬರ್ತಿದ್ದ ತಾನೆ. ಇವತ್ತು ಇನ್ನೂ ಬಂದಿಲ್ವಾ? ಕರೆದಿಲ್ಲ ಅಲ್ಲ, ಇಷ್ಟೊತ್ತಾದ್ರೂ ನನ್ನ ಮಗ ಯಾಕೆ ಅರ್ಪಿತನ ಹೆಸರು ಹೇಳಲಿಲ್ಲ ಅಂತ ಅನ್ಕೋತಾ ಇದ್ದೆ. ಏನ್ ಮಾಡೋದಪ್ಪ, ಹಬ್ಬ ಹರಿದಿನ ಆದ್ರೆ ಮಾತ್ರ ಬರ್ತಾಳೆ. ಒಂದ್ ಕೆಲಸ ಮಾಡ್ಬಿಡೋಣ ಕಡೆ ಬರುತ್ತಾ, ಅವ್ನ ಆದಷ್ಟು ಬೇಗ ಈ ಮನೆ ಸೊಸೆ ಮಾಡ್ಕೊಂಡ್ಬಿಟ್ರೆ ಹೇಗೋ? ಕರೆಕ್ಟ್ ಅಮ್ಮ, ಅಲ್ವಾ? ಗುಡ್ ಐಡಿಯಾ. ಅಮ್ಮ ಹೇಳಿದ ತರ ಅರ್ಪಿತಾ ಏನಾದ್ರು ಜೊತೆ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಿದ್ರೆ ನನ್ನಂತ ಭಾಗ್ಯಶಾಲಿ ಯಾರು? ಅಮ್ಮ ಮಾತು ಮುಂದೆ ಹೇಗಾದ್ರೂ ಸರಿ ಅರ್ಪಿತಾಳನ್ನ ನನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳೇಬೇಕು. ನೆನೆದವರ ಮನದಲ್ಲಿ ಅಂದಾಗೆ ನೋಡು, ಅರ್ಪಿತಾ ಬಂದೇ ಬಿಟ್ಲು. ಅತ್ತೆ ಮಾವ ಚೆನ್ನಾಗಿದ್ದೀರಾ? ನನಗೆ ಆಶೀರ್ವಾದ ಮಾಡಿ. ಬಾಬಾ ಚೆನ್ನಾಗಿದ್ದೀರಾ? ಚೇತನ್ ನೀನ್ ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಅಂದಾಗೆ ಇವಳು ಯಾರಮ್ಮ? ಇದು ನನ್ ಗೆಳತಿ. ಬಂದಿರೋ ಗಲಾಟೆನಲ್ಲಿ ಏನಮ್ಮ ನಮ್ಮ ಅಣ್ಣನ ಬಗ್ಗೆ ವಿಚಾರಿಸೋದೇ ಮರ್ತು ಹೋಗ್ಬಿಟ್ಟೆ ನಾನು. ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅನ್ನೋ ಜ್ಞಾನ ಇರಲಿ ನಿಮಗೆ. ಈ ಮನೆಗೆ ನಿಮ್ಮ ಅಣ್ಣ ಇಂಥ ಹಬ್ಬ ಸಮಯಕ್ಕೆ ಬಂದ್ರೆ ಈ ಮನೇಲಿ ಹಬ್ಬ ಆಗಲ್ಲ, ಏನೇನು ಆಗುತ್ತೆ. ಮಕ್ಕಳೆಲ್ಲ ಖುಷಿ ಖುಷಿಯಿಂದ ಇದ್ದಾರೆ. ನೋಡು ಮಕ್ಕಳ, ಅತ್ತೆ ಸೇರಿ ನೋಡಿ ಹಬ್ಬನ ಆಚರಣೆ ಮಾಡೋಣ. ನೋಡಿ, ಇವಾಗ ಏನಾದ್ರೂ ಬೇರೆಯವ್ರು ಯಾರಾದ್ರೂ ಬಂದ್ಬಿಟ್ರೆ ಈ ಶುಭ ಸಮಾರಂಭದಲ್ಲಿ ಹಾಡ್ಕೊಂಡು ಕುಪ್ಪಳಿಸೋದಕ್ಕೆ ಆಗಲ್ಲ. ನನಗಂತೂ ಈ ಮನೆಗೆ ಬಂದಾಗಿಂದ ಸಂತೋಷವಾಗಿ. ನಿಮ್ಮ ತಂದೆಯವರೇ? ಹೌದಪ್ಪಾಜಿ. ಬೇರೆಯವ್ರು ಬಂದ್ರೆ ಏನಾಗಲ್ಲ, ನಿಮ್ಮ ತಂದೆಯವ್ರು ಬಂದ್ರೆ ಏನು ಸಮಸ್ಯೆ? ನನ್ನ ತಂದೆಯವ್ರು ಬರೋಕ್ಕಿಂತ ಮುಂಚೆನೆ ನೀವೆಲ್ಲ ಬೇಜಾರು ಮಾಡ್ಕೊಳ್ತೀರಾ ಅಂತ ಹೇಳಿದೆ. ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ನಾವೆಲ್ಲ ಹಾಡ್ಕೊಳ್ತು ಸಂತೋಷದಿಂದ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಆಸೆ ಆಗ್ತಿದೆ. ಅತ್ತೆ ನೀವಾದ್ರೂ ಇದಕ್ಕೆ ಒಪ್ಪಿಗೆ ಕೊಡ್ತೀರಾ? ನೋಡಮ್ಮ, ಹಬ್ಬದ ವಾತಾವರಣನೇ ಆಚರಿಸ್ತಾ ಇದ್ದೀವಿ ಅಂದಮೇಲೆ ಈ ಹಬ್ಬದ ವಾತಾವರಣದಲ್ಲಿ ಸಂಭ್ರಮ ಮಾಡೋದು ನಾನಾದ್ರೂ ಬೇಡ ಅಂತೀನಾ? ಅದಕ್ಕೆ ತಾನೇ ಅತ್ತೆ ನಾನು ಬಂದಿರೋದು. ಸರಿ, ಮತ್ತೆ ಇನ್ಯಾಕ್ ತಡ, ಎಲ್ಲರೂ ಶುರು ಹಚ್ಕೊಳ್ಳಿ.